ನಮಸ್ಕಾರ. ಡಿಜಿಟಲ್ ಕನ್ನಡಿಗ ವೀಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ನ ಇಂದಿನ ಈ ವಿಶೇಷ ವಿಡಿಯೋಗೆ ಪ್ರೀತಿಯ ಸುಸ್ವಾಗತ. ರಾಜ್ಯದ ಕೋಟ್ಯಾಂತರ ತಾಯಂದಿಲೋ ಮತ್ತು ಸಹೋದರಿಯರು ಕಾತರದಿಂದ ಕಾಯುತ್ತಿದ್ದ ಆ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರದಲ್ಲಿ ಇಂದು ರಾಜ್ಯ ಸರ್ಕಾರದಿಂದ ಅತ್ಯಂತ ದೊಡ್ಡ ಅಪ್ಡೇಟ್ ಒಂದು ಹೊರಬಿಟ್ಟಿದೆ. ನೀವು ಕಳೆದ 2 ತಿಂಗಳಿಂದ ಹಣ ಯಾವಾಗ ಬರುತ್ತೆ, ನಮ್ಮ ಖಾತೆಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಕೇಳ್ತಾನೆ ಇದ್ರಿ. ಈಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಈಗ ಒಂದಲ್ಲ ಎರಡಲ್ಲ, ಒಟ್ಟಾಗಿ 2 ಕಂತುಗಳ ಅಂದರೆ ಬರೋಬ್ಬರಿ 4,000 ರೂಪಾಯಿಗಳ ಹಣ ಜಮೆ ಆಗುವ ಪ್ರಕ್ರಿಯೆ ಶುರುವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಯಾವ ಜಿಲ್ಲೆಯವರಿಗೆ ಮೊದಲು ಹಣ ಬರುತ್ತೆ, ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದರೆ ನೀವು ಮಾಡಬೇಕಾದ ತುರ್ತು ಕೆಲಸಗಳೇನು ಮತ್ತು 30 ಹಾಗೂ 31ನೇ ಕಂತಿನ ಹಣದ ಸಂಪೂರ್ಣ ಲೆಕ್ಕಾಚಾರವನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ, ಯಾಕಂದರೆ ನೀವೇನಾದರೂ ಒಂದು ಮುಖ್ಯ ಮಾಹಿತಿ ಮಿಸ್ ಮಾಡಿದ್ರೂ ನಿಮ್ಮ ಹಣ ಬರೋದು ನಿಂತು ಹೋಗ್ಬೋದು. ಮುಖ್ಯ ಮಾಹಿತಿ ವೀಕ್ಷಕರೇ, ವಿಷಯಕ್ಕೆ ಬರೋದಾದರೆ, ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಈಗ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಈಗಾಗಲೇ ಯಶಸ್ವಿಯಾಗಿ 29 ಕಂತುಗಳನ್ನು ಪೂರೈಸಿರುವ ಸರ್ಕಾರ ಈಗ ಬಾಕಿ ಇದ್ದ 30 ಮತ್ತು 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಮುಂದಾಗಿದೆ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ಚುನಾವಣೆ ಹಾಗೂ ಕೆಲವು ತಾಂತ್ರಿಕ ಕಾರಣಗಳಿಂದ ಹಣ ವಿಳಂಬವಾಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಸರ್ಕಾರವು ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸ್ತಿದೆ. ಬಹಳಷ್ಟು ಮಹಿಳೆಯರು ನಮಗೆ ಮಾರ್ಚ್ ತಿಂಗಳದು ಬಂದಿಲ್ಲ ಅಥವಾ ಏಪ್ರಿಲ್ ತಿಂಗಳದು ಬಂದಿಲ್ಲ ಅಂತ ಹೇಳ್ತಿದ್ರಿ. ಅಂಥವರಿಗೆ ಈಗ ಒಟ್ಟಿಗೆ 4,000 ರೂಪಾಯಿ ಬರುವ ಸಾಧ್ಯತೆ ಹೆಚ್ಚಿದೆ. ಅಂದರೆ ಬಾಕಿ ಇರೋ ಕಂತುಗಳನ್ನು ಸೇರಿ ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ. ಈಗಾಗಲೇ ರಾಜ್ಯದ ಸುಮಾರು 1,27,00,000ಕ್ಕೂ ಅಧಿಕ ಮಹಿಳೆಯರಲ್ಲಿ ಒಂದು ದೊಡ್ಡ ಭಾಗದ ಮಹಿಳೆಯರಿಗೆ ಹಣ ಜಮೆಯಾದ ಮೆಸೇಜ್ ಬರಲು ಶುರುವಾಗಿದೆ. ನೀವು ಕೂಡ ನಿಮ್ಮ ಮೊಬೈಲ್ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಜಿಲ್ಲಾವಾರು ವಿವರ. ಈಗ ನೀವು ಕೇಳಬಹುದು, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ. ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗದ ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಅಂತ ಮಾಹಿತಿ ಇದೆ. ವಿಶೇಷವಾಗಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಣ ಪಾವತಿ ಪ್ರಕ್ರಿಯೆ ವೇಗವಾಗಿ ನಡೀತಿದೆ. ಇದರ ಜೊತೆಗೆ ದಕ್ಷಿಣ ಕರ್ನಾಟಕದ ಹಾಸನ, ಮಂಡ್ಯ, ಕೊಡಗು, ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಹಂತ ಹಂತವಾಗಿ ಹಣ ಕ್ರೆಡಿಟ್ ಆಗ್ತಿದೆ. ಒಂದು ವಿಷಯ ನೆನಪಿಡಿ, ಹಣವನ್ನು ಏಕಕಾಲಕ್ಕೆ ಎಲ್ಲರಿಗೂ ಹಾಕಲು ಸಾಧ್ಯವಿಲ್ಲ. ಬ್ಯಾಂಕ್ ಸರ್ವರ್ ಮತ್ತು ಡಿಬಿಟಿ ಹಂತಗಳ ಮೇಲೆ ಇದು ಅವಲಂಬಿಸಿರ್ತದೆ. ಹಾಗಾಗಿ ನಿಮ್ಮ ಜಿಲ್ಲೆಯ ಹೆಸರು ನಾನಿಲ್ಲಿ ಹೇಳಿದ್ರೂ ನಿಮಗೆ ಹಣ ಬಂದಿಲ್ಲ ಅಂದರೆ ಗಾಬರಿಯಾಗಬೇಡಿ. ಇನ್ನೂ 2-3 ದಿನ ಕಾಯಿರಿ, ಖಂಡಿತ ಜಮೆಯಾಗುತ್ತದೆ. ಹಣ ಬರದಿದ್ರೆ ಏನು ಮಾಡಬೇಕು? ವೀಕ್ಷಕರೇ, ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ಕೆಲವರಿಗೆ ಹಣ ಬರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ, ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿಲ್ಲದಿರುವುದು. ನಿಮ್ಮ ಖಾತೆಯಲ್ಲಿ ನೀವು ಬಹಳ ದಿನಗಳಿಂದ ವ್ಯವಹಾರ ಮಾಡದಿದ್ರೆ ಅದು ಸ್ಥಗಿತಗೊಂಡಿರಬಹುದು. ಕೂಡಲೇ ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಮಾಡಿ. ಎರಡನೆಯದಾಗಿ, KYC ಸಮಸ್ಯೆ. ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ವಿವರಗಳು ಒಂದಕ್ಕೊಂದು ತಾಳೆಯಾಗಬೇಕು. ರೇಷನ್ ಕಾರ್ಡ್ನಲ್ಲಿ ಯಾರು ಯಜಮಾನಿ ಅಂತ ಇರ್ತಾರೋ ಅವರ ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಹಣ ಬರುತ್ತೆ. ಮೂರನೇದಾಗಿ, NPCI ಮ್ಯಾಪಿಂಗ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಎಂದು ಚೆಕ್ ಮಾಡಿ. ಇದು ಆಗದೇ ಇದ್ರೆ ಸರ್ಕಾರ ಎಷ್ಟೇ ಹಣ ಹಾಕಿದ್ರೂ ಅದು ನಿಮಗೆ ತಲುಪೋದಿಲ್ಲ. ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮ್ 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಹೋಗಿ ನಿಮ್ಮ ಡಿಬಿಟಿ ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಳಿ. ಪಿಂಚಣಿ ಹಣದ ಅಪ್ಡೇಟ್. ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಡಿಜಿಟಲ್ ಕನ್ನಡಿಗ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ಪಡೆಯುವ ಹಿರಿಯರಿದ್ರೆ ಅವರಿಗೂ ಒಂದು ಸಿಹಿ ಸುದ್ದಿ ಇದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಬಾಕಿ ಪಿಂಚಣಿ ಹಣವನ್ನು ಕೂಡ ಸರ್ಕಾರ ಈಗ ಬಿಡುಗಡೆ ಮಾಡಿದೆ. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು, ಕೂಡಲೇ ಎಲ್ಲಾ ಬಾಕಿ ಪಿಂಚಣಿಯನ್ನ ಫಲಾನುಭವಿಗಳ ಖಾತೆಗೆ ತಲುಪಿಸಲು ಆದೇಶಿಸಲಾಗಿದೆ. ಒಂದು ವೇಳೆ ನಿಮ್ಮ ಮನೆಯವರಿಗೆ ಪಿಂಚಣಿ ಬರ್ತಿಲ್ಲ ಅಂದರೆ ಕೂಡಲೇ ನಾಡ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನ ಪರಿಶೀಲಿಸಿಕೊಳ್ಳಿ. ಕೊನೆಯದಾಗಿ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಬಗ್ಗೆಯೂ ಸಿದ್ಧತೆ ನಡೀತಿದೆ. ಜೂನ್ ಮೊದಲ ವಾರದಲ್ಲಿ ಮತ್ತೊಂದು ಕಂತು ಬರುವ ಎಲ್ಲ ಸಾಧ್ಯತೆಗಳಿವೆ. ಸರ್ಕಾರದ ಹತ್ರ ಹಣದ ಕೊರತೆ ಇಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಹಣ ನಿಂತು ಹೋಗುತ್ತೆ ಅನ್ನೋ ವದಂತಿಗಳನ್ನು ನಂಬೇಡಿ.
ಅಧಿಕೃತ ಮಾಹಿತಿಗಾಗಿ ಕಾಯಿರಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಿಂದ ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ನಮಗೂ ತಿಳಿಯುತ್ತದೆ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.